ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೆ ಕೆಂಪಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಸಚಿವರು ಕೇಳ್ತಾ ಇದ್ರು, ಇವರ ಸರ್ಕಾರದಲ್ಲಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಅಂದ್ರೆ 40% ಕಮಿಷನ್ ಈ ಸರ್ಕಾರದಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ವ್ಯತ್ಯಾಸ ಏನಂತಂದ್ರೆ ಅವಾಗ ಸಚಿವರು ಕೇಳ್ತಾ ಇದ್ರು, ಈ ಸರ್ಕಾರದಲ್ಲಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಅಂತ ಕೆಂಪಣ್ಣ ಮತ್ತೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಅವರು ಈ ಹಿಂದೆಯೂ ಕೂಡ ಈ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇದಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರದ ವಿರುದ್ಧ ಗಂಭೀರವಾದ 40% ಕಮಿಷನ್ ಆರೋಪವನ್ನ ಮಾಡಿದ್ರು. ಈಗ ಈ ಸರ್ಕಾರದ ವಿರುದ್ಧ ಹರಿಹಾಯುತ್ತಿರುವಂತಹ ಕೆಂಪಣ್ಣ ಅಧಿಕಾರಿಗಳು ಕೂಡ ಅಷ್ಟೇ % ಕಮಿಷನ್ ಕೇಳ್ತಿದ್ದಾರೆ ಅಂತ ಹರಿಹಾಯ್ದಿದ್ದಾರೆ. ಈಗ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೆಂಪಣ್ಣ ನಡೆಸ್ತಾ ಇರೋದು, ಅದರ ನೇರ ಪ್ರಸಾರವನ್ನ ನೋಡೋಣ. ಅದೇ ಏನಾಗಿದೆ ಅಂದ್ರೆ ಸರ್, ಒಂದೊಂದು ಕಡೆ KKDB ರಾಯಚೂರಲ್ಲಿ ಕಲ್ಯಾಣ ಕರ್ನಾಟಕ ಅಂತಂದೇಳಿ KKDB ಬೋರ್ಡ್ನವರು ಸಹ ಪ್ಯಾಕೇಜ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಅಷ್ಟೇ ನಮ್ಮ ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳೆಲ್ಲ ಮೊನ್ನೆ ಸ್ಟ್ರೈಕ್ ಮಾಡಿ ಅದನ್ನ ಗೇರವ್ ಮಾಡಿ ಅದನ್ನ ಪ್ರತಿಭಟನೆ ಮಾಡುವಂಥ ಕೆಲಸ ಆ ಭಾಗದಲ್ಲಿ ನಡೆದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪೊಲೀಸ್ ನರ್ಸಿಂಗ್ ಕಾರ್ಪೊರೇಷನ್ ಇರ್ಬೋದು, KDB ಇರ್ಬೋದು, KKDB ಇರ್ಬೋದು, ಆಮೇಲೆ BBMP ಇರ್ಬೋದು, ಎಲ್ ಸಿಸ್ಟಮ್ ಇರ್ಬೋದು, ಎಲ್ಲ ಕಡೆಯೂ ಪ್ಯಾಕೇಜ್ ಮಾಡುವಂಥದ್ದು ಅಧಿಕಾರಿಗಳು ಇದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಟೋಟಲ್ ಏನು ಮಾಡ್ತಾರೆ, ಇದು ಮಾಡ್ಕೊಂಡು ಒಟ್ಟಿಗೆ ಇದು ಅಪ್ರೂವ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಅದನ್ನು ಪ್ಯಾಕೇಜ್ ಅಂತ ಮಾಡ್ತಾರೆ. ನಾವು ಅದನ್ನು ಒಪ್ಪೋದಿಲ್ಲ. ಅದನ್ನು ಚೀಫ್ ಮಿನಿಸ್ಟರ್ ಹೇಳಿದ್ರು ಅದನ್ನು ಇದು ಮಾಡಲಿಲ್ಲ. ಇವನ್ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ಸ್ ಇದೆ, ಅದನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಇವರು. ಅದಕ್ಕೋಸ್ಕರವಾಗಿ ನಾವು ಮುಂದಿನ ಈ ಥರ ಆಗೋದಿಲ್ಲ, ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಸರ್ಕಾರದ ಮೇಲೆ ಇದು ಮಾಡ್ತೀವಿ, ಸರ್ಕಾರದ ಹತ್ರನೂ ಪ್ರೆಜರ್ ಹಾಕ್ತೀವಿ. ಕೆಲವು ವ್ಯಕ್ತಿಗಳು, ಅದರಲ್ಲೂ ಈ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನು, ಇವನ್ ಹೆಲ್ತ್ ಸಿಸ್ಟಮಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ಇವನ್ PWಯಲ್ಲಿ ಒಂದು ಇದುವರೆಗೂ ಸ್ಟಾರ್ಟ್ ಮಾಡಿಲ್ಲ, ಇನ್ನೆಲ್ಲ ಕಡೆಯೂ ಇದು ಮಾಡಿ PWD ಮಿನಿಸ್ಟರ್ ಹೇಳಿದ್ದಾರೆ, ನನ್ನ ಏನೇ ಆಗಲಿ ಪ್ಯಾಕೇಜ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದುವರೆಗೂ ಇನ್ನೆಲ್ಲ ಕಡೆಯೂ ಪ್ಯಾಕೇಜ್ ಮಾಡ್ತಾಯಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತೀವಿ. ಕೋಲಾರ ಎಲ್ಲಿ ಸಮಯ ಒಂದು ತೆಗೀರಿ ಸರಿ. ಜ್ಞಾನವಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. 1991ರ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂದ್ರೆ ಪೂಜಾ ಸ್ಥಳ ಕಾಯ್ದೆಯ ನಿಯಮವನ್ನ ಉಲ್ಲಂಘನೆ ಮಾಡೋದನ್ನ ವಿರೋಧಿಸಿ ಚೆನ್ನಮ್ಮ ವೃತ್ತದಲ್ಲಿ STPIನ 100 ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿವಾದ ಹುಟ್ಟಾಕುವ ಶಕ್ತಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹಿಸಿದ್ದಾರೆ. ಜ್ಞಾನವಾಪಿ ಪರ STPI ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜಾತ್ಯತೀತ ಸಂವಿಧಾನದಲ್ಲಿ ಮಸೀದಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ SDPI ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕೇಂದ್ರ BJP ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಾತ್ಯತೀತ ಸಂವಿಧಾನದಲ್ಲಿ ಮಸೀದಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜ್ಞಾನವಾಪಿ ಬಾಬರಿ ಹಾದಿ ಹಿಡಿಯಲು ನಾವು ಬಿಡಲಾರೆವು ಅನ್ನೋ ಒಂದು ಘೋಷಣೆಯನ್ನು ಕೂಗ್ತಿದ್ದಾರೆ. ಮತ್ತು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಮಸೀದಿಗಳನ್ನು ಅಲುಗಾಡಿಸುವ ಕೆಲಸವನ್ನು BJP ಏನು ಮಾಡ್ತಿದೆ ಮತ್ತು ಈ ರೀತಿ ಹುನ್ನಾರವನ್ನು ಮಾಡ್ತಿದೆ ಅನ್ನೋ ನಿಟ್ಟಿನಲ್ಲಿ ಏನು ಇಲ್ಲಿ ಸಾಕಷ್ಟು 100 ಕಾರ್ಯಕರ್ತರು ಸೇರಿದ್ದಾರೆ, ಜಮಾಯಿಸಿದ್ದಾರೆ. ಬಾವುಟಗಳನ್ನು ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು 1991ರ ಏನು ಪೂಜಾ ಸ್ಥಳ ಕಾಯ್ದೆ ಏನಿದೆ ಅದನ್ನು ಕೊಲ್ಲಲಾಗುತ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಈ ಒಂದು ಸುಳ್ಳು ಇತಿಹಾಸ ಸೃಷ್ಟಿಸಿ
ಎಷ್ಟು ಮಸೀದಿಗಳನ್ನು ನೀವು ಕಸಿದುಕೊಳ್ಳುತ್ತೀರಿ ಅನ್ನೋ ಒಂದು ನಾಮಫಲಕಗಳನ್ನು ಹಾಕಿದ್ದಾರೆ ಮತ್ತು ಅದರಲ್ಲಿ ಪ್ರಮುಖವಾಗಿ ವಾರಾಣಸಿ ಜಿಲ್ಲಾ ನ್ಯಾಯಾಲಯ ತೀರ್ಪಿಗೆ SDPI ಕಳವಳ ಕೂಡ ವ್ಯಕ್ತಪಡಿಸಿರುವಂಥದ್ದು. ವಿವಾದವನ್ನು ಹುಟ್ಟು ಹಾಕುವ ಶಕ್ತಿಗಳ ವಿರುದ್ಧ ಏನು ಸೂಕ್ತ ಕ್ರಮಗಳನ್ನು ಕೂಗಬೇಕು ಮತ್ತು ಜ್ಞಾನವ್ಯಾಪಿ ಮಸೀದಿ ಪರವಾಗಿ ಇಲ್ಲಿ ನೂರಾರು SDPI ಕಾರ್ಯಕರ್ತರು ಜಯಘೋಷವನ್ನು ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡದೆ ಮಸೀದಿಗಳನ್ನು ಅಲುಗಾಡಿಸುವ ಕೆಲಸವನ್ನು ಇಲ್ಲಿ ಕೇಂದ್ರ BJP ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿದೆ. ಇಲ್ಲಿ ಸದ್ಯ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ BJP ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಲ್ಲಿಂದ ಏನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಿಜೆಪಿಯ ಭಾರತ್ ಅಕ್ಕಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಯಾವ ರೀತಿಯ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ ಅಂತಂದ್ರೆ, ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಈ ಹಿಂದೆಯೂ ಕೂಡ ಇದೇ ಸರ್ಕಾರ ಕೇಂದ್ರದ ಬಳಿ 34 ರೂಪಾಯಿ ಪರ್ ಕೆಜಿ ಖರೀದಿ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಮನವಿಯನ್ನ ಕೇಂದ್ರ ತಿರಸ್ಕರಿಸಿತ್ತು. ಈಗ 29 ರೂಪಾಯಿ ಕೆಜಿ ಅನ್ನುವಂತೆ ಕೇಂದ್ರದಿಂದ ಅಕ್ಕಿಯನ್ನ ಭಾರತ್ ರೈಸ್ ಅಡಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇದೇ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಇನ್ನು ಕೌಂಟರ್ ಯಾವ ರೀತಿ ಕೊಡೋದಕ್ಕೆ ಮುಂದಾಗಿದೆ ಅಂತಂದ್ರೆ, ಹಿಂದಿನ ದರಕ್ಕಿಂತ ಈಗ ಕಡಿಮೆಗೆ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಇದೇ ಅಕ್ಕಿಯನ್ನ ಖರೀದಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿತು. ಆ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಮತ್ತೆ ರಿಜೆಕ್ಟ್ ಮಾಡ್ತು ಅಂತಂದ್ರೆ, ಬಡವರ ವಿರೋಧಿ ಸರ್ಕಾರ ಇದು ಅಂತ ಪ್ರಾಜೆಕ್ಟ್ ಮಾಡೋದು ಕೇಂದ್ರ ಸರ್ಕಾರವನ್ನ. ಇದೇ ರೀತಿ ಕೌಂಟರ್ ಕೊಡೋದಕ್ಕೆ, ಈ ರೀತಿಯ ಒಂದು ಅಸ್ತ್ರವನ್ನ ಬಳಸೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಬಡವರಿಗೆ ಉಚಿತ ಅಕ್ಕಿ ಕೊಡ್ತೀವಿ ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನ ಹೊರಿಸೋದು, ಇದನ್ನೇ ಅಸ್ತ್ರವಾಗಿಟ್ಟುಕೊಳ್ಳೋದು ಕಾಂಗ್ರೆಸ್ನವರ ಉದ್ದೇಶ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಎರಡೆರಡು ಸಾರಿ ಪ್ರಸ್ತಾವನೆಯನ್ನ ಸಲ್ಲಿಸಿದಾಗ ಕೇಂದ್ರ ಸರ್ಕಾರ ಸಾರಾ ಸಗಟಾಗಿ ರಾಜ್ಯ ಸರ್ಕಾರದ ಮನವಿಯನ್ನ ತಿರಸ್ಕರಿಸಿತು, ಅಕ್ಕಿ ಇಲ್ಲ ಅಂತ ಹೇಳಿತು. ಈಗ ಇದನ್ನೇ ಅಸ್ತ್ರವಾಗಿಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆ. ನಿನ್ನೆ ತೆರಿಗೆ ವಿಚಾರ, ಇವತ್ತು ಅಕ್ಕಿ ವಿಚಾರ. ಎಷ್ಟರ ಮಟ್ಟಿಗೆ ಫಲಪ್ರದ ಆಗ್ಬೋದು ಕಾಂಗ್ರೆಸ್ನವರ ಈ ಸ್ಟ್ರಾಟಜಿ? ಖಂಡಿತ ಶ್ರೀಪಾದ್, ಯಾಕಂದ್ರೆ ಅನ್ನಭಾಗ್ಯ ಯೋಜನೆಯನ್ನು ಘೋಷಣೆ ಮಾಡಿದಾಗ 10 kg ಅಕ್ಕಿ ಕೊಡ್ತೇವಂತ ಕಾಂಗ್ರೆಸ್ ಹೇಳಿಕೆಯನ್ನು ಕೊಟ್ಟಿತ್ತು. ಬಳಿಕ ಸರ್ಕಾರಕ್ಕೆ ಬಂದ ಮೇಲೆ 5 kgಯನ್ನು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿಯನ್ನು ಈಗ ಕೊಡಲಾಗ್ತಾ ಇದೆ. ಇನ್ನು ಉಳಿದಂಥ 5 kg ಅಕ್ಕಿಯನ್ನು 34 ರೂಪಾಯಿನಂತೆ ಅದನ್ನು DBT ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗ್ತಾ ಇದೆ. ಕಾರಣ ಅಕ್ಕಿ ಸಿಗದೇ ಇರತಕ್ಕಂಥ ಕಾರಣದಲ್ಲಿ ತೆಲಂಗಾಣ ಆಯಿತು, ಒಡಿಶಾ ಆಯಿತು, ಛತ್ತೀಸ್ಗಢದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಅಕ್ಕಿಯನ್ನು ವಿಚಾರಿಸಲಾಯಿತು. ಆದರೆ ರಾಜ್ಯ ಸರ್ಕಾರದ ದರಕ್ಕೆ ಅಕ್ಕಿ ದರ ಹೊಂದಲಿಲ್ಲ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆ ಮಾಡೋಕ್ಕೆ ಕೂಡ ರಾಜ್ಯಗಳು ಹಿಂದುವರಿತನ ಆಗಿದ್ದು. ಈಗ ಕೇಂದ್ರದ ಮೇಲೆ ಅಕ್ಕಿ ಇದ್ರೂ ಕೂಡ ಹಿಂದೆ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿರಲಿಲ್ಲ. ಹಾಗಾಗಿ ಈಗ ಅಕ್ಕಿಯನ್ನು ಹೊಸ ಬ್ರ್ಯಾಂಡ್ನಲ್ಲಿ ಭಾರತ್ ಬ್ರ್ಯಾಂಡ್ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಎಲ್ಲ ಅಂಗಡಿಗಳಲ್ಲಿ ಮತ್ತು ಒಂದಷ್ಟು ಮಾರುಕಟ್ಟೆಯಲ್ಲಿ ಅಕ್ಕಿ ಲಭ್ಯ ಆಗ್ತಾ ಇದೆ. ಇದೇ ಅಕ್ಕಿಗೆ ಈಗ ರಾಜ್ಯ ಸರ್ಕಾರದಿಂದ ಹೊಸ ಪ್ರಸ್ತಾವನೆಯನ್ನು ಸಲ್ಲಿಸೋಕೆ ಒಂದಷ್ಟು ತಯಾರಿಗಳು ಕೂಡ ನಡೀತಾ ಇದ್ದಾವೆ. 29 ರೂಪಾಯಿ ಅಂದರೆ 34 ರೂಪಾಯಿ ಕೊಡೋಕ್ಕೂ ನಾವು ರೆಡಿ ಇದ್ದೇವೆ. ವಿತ್ ಟ್ರಾನ್ಸ್ಪೋರ್ಟ್ ಅಂದರೆ 36 ರೂಪಾಯಿ ಕೆಜಿಗೆ ಬಿದ್ದರೂ ಕೂಡ ನಾವು ಕೊಡೋಕೆ ರೆಡಿ ಇದ್ದೇವೆ ಅಂತ ಹಿಂದೆ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಒಪ್ಪಿರಲಿಲ್ಲ. ಈಗ 29 ರೂಪಾಯಿಗೆ ಕೆಜಿಗೆ ಅಕ್ಕಿ ಸಿಗ್ತಾ ಇದೆ. ಇನ್ನು ಟ್ರಾನ್ಸ್ಪೋರ್ಟ್ ಅಂದರೆ 2 ರೂಪಾಯಿ ಹೆಚ್ಚುವರಿ ಆಗ್ಬೋದು, 31 ರೂಪಾಯಿಗೆ ಕಡಿಮೆಗೆ ಅಕ್ಕಿನೇ ಸಿಗುತ್ತೆ. ಇದನ್ನ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದೆ ಆದಲ್ಲಿ ಆಗ ಕೇಂದ್ರ ಸರ್ಕಾರ ಒಂದು ವೇಳೆ ಏನಾದ್ರು ತಿರಸ್ಕಾರ ಮಾಡಿದ್ರು ಕಷ್ಟ, ಪುರಸ್ಕಾರ ಮಾಡಿದ್ರು ಕಷ್ಟ. ಒಂದು ವೇಳೆ ಪುರಸ್ಕಾರ ಮಾಡಿದ್ರೆ ಅಣ್ಣ ಭಾಗಕ್ಕೆ ಈಗಾಗಲೇ 5 kg ಜೊತೆಗೆ ಇನ್ನು 5 kg ಅಕ್ಕಿ ಹೆಚ್ಚುವರಿಯಾಗಿ ಸಿಗುತ್ತೆ. ಒಟ್ಟಾರೆ 10 kg ಅಕ್ಕಿ ಕೊಡುವಂಥ ಕೆಲಸಗಳು ಆಗುತ್ತೆ. ಒಂದು ವೇಳೆ ಏನಾದರೂ ಕೇಂದ್ರ ಸರ್ಕಾರ ಈ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಕೊಡಲ್ಲ ಅಂತ ತಿರಸ್ಕಾರ ಏನಾದರೂ ಮಾಡಿದ್ದೇ ಆದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಸಿಡಿಯೋಕ್ಕೆ ರಾಜ್ಯ ಸರ್ಕಾರ ಒಂದು ಅಸ್ತ್ರವನ್ನು ಕೂಡ ಈ ಮೂಲಕ ಮಾಡ್ಕೊಳ್ಳುತ್ತೆ. ನಾವು ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡ್ತೇವೆ. ಈಗ ಏನು ಭಾರತ್ ಬ್ರ್ಯಾಂಡ್ ಅಕ್ಕಿ 29 ರೂಪಾಯಿಗಳಿಗೆ ಕೆಜಿ ಮಾರಾಟ ಆಗ್ತಾ ಇದೆ. ನಾವು ಉಚಿತವಾಗಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸರ್ಕಾರ ಖರೀದಿ ಮಾಡಿ ಕೊಡುತ್ತೆ ಅಂದರೂ ಕೂಡ ಕೊಡೋಕ್ಕೆ ತಯಾರಿಲ್ಲ ಅನ್ನುವಂಥದ್ದು ಈ ಮೂಲಕ ಕನ್ನಡಿಗರ ವಿರೋಧಿ ಮತ್ತು ಜನರ ವಿರೋಧಿಯಾಗಿ ಸರ್ಕಾರ ಇದೆ ಅನ್ನುವಂಥ ಒಂದಷ್ಟು ಬಿಂಬಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಈಗಷ್ಟೇ ಚಿಂತನೆ ನಡೀತಾ ಇದೆ. ಇನ್ನಷ್ಟೇ ಅದನ್ನ ಪ್ರಸ್ತಾವನೆ ರೂಪಕ್ಕೆ ತೆಗೆದುಕೊಂಡು ಬಂದು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ಪ್ರಕ್ರಿಯೆಗಳು ಆರಂಭ ಆಗಬೇಕಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.